ಎಲ್ಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ವ್ಲಾಗ್ ಬಂದು ಮಂಗಳವಾರದಾಗಿರುತ್ತೆ. ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಹೇಳಿ ಪಲಾವ್ಗೆಲ್ಲ ನೆಚ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದ್ಬಿಟ್ಟು ನನಗೆ ಪಲಾವ್ ಬೇಡ, ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ಲು. ಅವಳಿಗೂ ಕೂಡ ಮ್ಯಾಗಿ ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಕಳಿಸ್ಕೊಟ್ಟೆ. ಇನ್ನು ನಾನು ಕೂಡ 2 ಟೈಮ್ಗೆ ಆಗೋ ಥರನೇ ಪಲಾವ್ ರೆಡಿ ಮಾಡಿಕೊಂಡೆ. ಯಾಕೆಂದರೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಾಸ್ಪಿಟ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಒಟ್ಟಿಗೆ ಟಿಫನ್ನೇ ತರ್ತೀನಿ ಅಂತ ಹೇಳಿ ಬಾಕ್ಸ್ಗೆಲ್ಲನೂ ಪ್ರಿಪೇರ್ ಮಾಡ್ಕೊಂಡು ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಪಾಪು ಬಂದು ನನ್ನ ಮಗಳು ಬಿಟ್ಟೋಗಿದ್ದು ಮ್ಯಾಗಿನ ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ಲು. ಅವಳಿಗೂ ಮುದ್ದು ಮಾಡ್ಕೊಂಡು ಮುದ್ದು ಕೊಟ್ಟು ಬಾಯ್ ಅಂತ ಹೇಳಿ ಟಿಫನ್ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ. ಅಷ್ಟರಲ್ಲಿ ನೀರು ಬಿಟ್ಟಿದ್ರು. ಪಾತ್ರೆಗಳನ್ನು ತೊಳ್ಕೊಂಡೆ. ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಮನೆಯನ್ನು ಕ್ಲೀನ್ ಮಾಡಬಾರ್ದು, ಗ್ರಹಣ ಮುಗಿಯಿದ್ದೇನೆ ಅಂದರು. ಅಷ್ಟೊತ್ತು ಗಂಟ ಹೊಲ್ದ ಹತ್ರನಾರು ಹೋಗ್ಬಿಟ್ಟು ಬರೋಣ, ಕೋಳಿ ಹತ್ರ ಇರೋಣ ಅಂತ ಹೇಳಿ ಕೋಳಿ ಹತ್ರ ಹೋದೆ. ನಾನು ಬರೋ ಅಷ್ಟರಲ್ಲಿ 6:30ನೇ ಹೋಗಿತ್ತು. ಬಂದು ಅಲ್ಲಿಂದ ಬಂದು ನಾನು ಮನೆ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ 8 ಗಂಟೆ ಆಯಿತು. ಇನ್ನು ಅಷ್ಟೊತ್ತಿನಲ್ಲಿ ನನಗೆ ಅಡುಗೆ ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಅಂದರೆ ನನಗೆ ಬ್ಲೌಸ್ ಬೇರೆ ಬಂದಿತ್ತು. ಅವ್ರಿಗೆ ನಾಳೆನೇ ಕೊಡಬೇಕಿತ್ತು ಬ್ಲೌಸ್ನ. ಅದರಿಂದ ಇನ್ನೂ ಸ್ಟಿಚಿಂಗ್ ಆಗಿರಲಿಲ್ಲ. ನೈಟ್ ಎಲ್ಲನೂ ಕಟ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಸ್ಟಿಚಿಂಗ್ ಮಾಡ್ಕೋಬೋದು ಅಂದ್ಬಿಟ್ಟು ಟೊಮೊಟೊ ಗ್ರೇವಿನೇ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ಗ್ರೇವಿ ಮಾಡಿಕೊಂಡು ಅನ್ನ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್.